Hello everyone, ಎಲ್ರಿಗೂ ನಮಸ್ಕಾರ. Welcome to my channel Knowledge Adda. Today I will be explaining a program in LPC 2148. ಏನು program ಅಂದರೆ we have to write a program to find the square of a number using a lookup table. Square of a number 1 to 10, 1ರಿಂದ 10ರವರೆಗೂ ಯಾವುದೇ ನಂಬರ್ ತೊಗೊಂಡ್ರೂ ಕೂಡ ಯಾವುದೇ ನಂಬರ್ ನಾವು ಪ್ರೋಗ್ರಾಮ್ ಕೊಟ್ಟರೆ ನಮ್ಮ ಪ್ರೋಗ್ರಾಮ್ ಏನು ರಿಟರ್ನ್ ಮಾಡಬೇಕು ಅಂದರೆ ಏನು ರಿಸಲ್ಟ್ ಕೊಡಬೇಕು ಅಂದರೆ ಆ ನಂಬರ್ದು ಸ್ಕ್ವೇರನ್ನು ಕೊಡಬೇಕು. ಆ ನಂಬರ್ಗಳ 1ರಿಂದ 10ರವರೆಗೂ ನಂಬರ್ಗಳ ಸ್ಕ್ವೇರನ್ನು ನಾವು ಲುಕಪ್ ಟೇಬಲ್ ಅಂದರೆ ಇಂಟರ್ನಲ್ ಮೆಮರಿಯಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಟೇಬಲ್ ಫಾರ್ಮ್ಯಾಟಲ್ಲಿ ಸ್ಟೋರ್ ಮಾಡೋದು. ಸೊ ಇಲ್ಲಿ ನಿಮ್ ಲೆಟ್ ಮಿ ಶೋ ಯು ಹಿಯರ್. ಸಿ, ಲುಕಪ್ ಅನ್ನೋದು ಒಂದು ಅರೇ ಹೆಸರು. ಅಲ್ಲಿ ಆ ಅರೇ ಕೆಳಗಡೆ ನಾವು 10 ಎಲಿಮೆಂಟ್ಸನ್ನು ಡಿಫೈನ್ ಮಾಡ್ಕೊಂಡಿದ್ದೀವಿ. 10 ಎಲಿಮೆಂಟ್ಸ್ಗಳನ್ನು ಡಿಫೈನ್ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಎಲಿಮೆಂಟು 32 ಬಿಟ್ ಎಲಿಮೆಂಟ್ ಇದೆ ನೋಡ್ರಿ. DCD 000, DCD 001 ಅಂದರೆ ಕಂಟಿನ್ಯೂಸ್ ಮೆಮರಿ ಲೊಕೇಶನ್ಸ್ಗಳಲ್ಲಿ ನಾವು ನಂಬರ್ಸ್ಗಳನ್ನು ಸ್ಟೋರ್ ಮಾಡಿದರೆ ಅವುಗಳಿಗೆ ಲುಕಪ್ ಟೇಬಲ್ ಅಂತೀವಿ. ಸೊ DCD 00, ದಿಸ್ ಈಸ್ ಇಲ್ಲೇನು ಕಾಣಿಸ್ತಾ ಇದೆ ನಮಗೆ, ದಿಸ್ ಈಸ್ square of 0, this is square of 1, this is square of 2, square of 3, square of 4. Square of 4 ಹೇಗೆ 10 ಇದೆ, 10 in hexadecimal. ಡೆಸಿಮಲ್ ಅಲ್ಲಿ ಏನಾಗುತ್ತೆ, 10 is 16. ಸೊ 10 ಅಂದರೆ hexadecimal 10 equal to 16. ಸೊ square of 4. Square of 5 ಅಂದರೆ decimal square of 5 25. 25 in hexadecimal is 19. Square of 6 36 in decimal, 24 in hexadecimal. ಈ 36 ಅನ್ನು ನಾವು hexadecimal ಹೆಂಗೆ ಮಾಡ್ತೀವಿ? How do we write 36? This is decimal. How do we write it hexadecimal? 16 2s are 32, remainder is 4. So we write it in reverse order. So 2 4 in hexadecimal. So that is how we convert a decimal number to a hexadecimal number. ಅದೇ ರೀತಿ 31 ಅಂದರೆ 7, 31 in hexadecimal. 7 square is 49. Decimal 49 ಅನ್ನು hexadecimal ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ? Divided by 16. 16 3s are 48. Remainder is 1. So write it in reverse order. So 31 in hexadecimal. Similarly, we have here 8 here. 8s are 64. Square of 8 is 64. 64 in decimal, how do we convert it again? 16 4s are 64. Remainder is 0. 40 in hexadecimal. So 40. ಅದೇ ರೀತಿ 9 we convert it 81. 81 ಯಾವ ರೀತಿ ಇರುತ್ತೆ? 81 divided by 64. 16 5s are 80. Remainder is 1. So 51 in hexadecimal. So 51. ಅದೇ ರೀತಿ 10 ಸ್ಕ್ವೇರ್ 100 ಇದೆ. 100 ಅನ್ನು ನಾವು 16 ಇಂದ ಡಿವೈಡ್ ಮಾಡಿದಾಗ 16 16 6 96. ರಿಮೈಂಡರ್ 4 ಉಳಿಯುತ್ತೆ. 64 in hexadecimal. So this is a table. ಈ ನಾವು ಏನು ನೋಡ್ತಾ ಇದೀವಲ್ಲ ಇದು ಟೇಬಲ್. ಈ ಟೇಬಲ್ ಅಲ್ಲಿ ಏನು ಸ್ಟೋರ್ ಮಾಡಿದೀವಿ ನಾವು? ಕಂಟಿನ್ಯೂಸ್ ಮೆಮರಿ ಲೊಕೇಶನ್ ಅಲ್ಲಿ ಸ್ಕ್ವೇರ್ ಆಫ್ 0, ಸ್ಕ್ವೇರ್ ಆಫ್ 1, ಸ್ಕ್ವೇರ್ ಆಫ್ 2, ಸ್ಕ್ವೇರ್ ಆಫ್ 3, ಸ್ಕ್ವೇರ್ ಆಫ್ 4, ಸ್ಕ್ವೇರ್ ಆಫ್ 5, ಸ್ಕ್ವೇರ್ ಆಫ್ 6, 7, 8, 9, 10 ಅನ್ನು ಸ್ಟೋರ್ ಮಾಡಿದ್ದೀವಿ ಕಂಟಿನ್ಯೂಸ್. ದಿಸ್ ಇಸ್ ಕಾಲ್ಡ್ ಲುಕಪ್ ಟೇಬಲ್. ಹಾಗಾದ್ರೆ ಪ್ರತಿಯೊಂದು ನಂಬರ್ ಸ್ಟೋರ್ ಮಾಡಬೇಕಾದ್ರೆ ಎಷ್ಟು ಜಾಗ ಬೇಕಿದೆ, ಎಷ್ಟು ನಮಗೆ ಮೆಮರಿ ಬೇಕಾಗ್ತಾ ಇದೆ? ಇಲ್ಲಿ ಮೆಮರಿ ವಿ ಆರ್ ರಿಕ್ವೈರಿಂಗ್ 4 bytes. 0 0 0 0. Again this is 4 byte. This is 0 0 0 0 1, 4 byte. ಅದೇ ರೀತಿ 0 0 0 4. This is also 4 byte. ಅಂದ್ರೆ ಪ್ರತಿ 4 ಬೈಟ್ ಆದ್ಮೇಲೆ ನೆಕ್ಸ್ಟ್ ಸ್ಕ್ವೇರ್ ಅನ್ನ ನಾವು ಸೇವ್ ಮಾಡ್ತಾ ಇದೀವಿ. ಈ ನಂಬರ್ ಅನ್ನ ಸೇವ್ ಮಾಡಕ್ಕೆ ಮೆಮರಿ ಲೊಕೇಶನ್ 4 ಬೈಟ್ ಬೇಕು.
ನೆಕ್ಸ್ಟ್ 5ನೇ ಬೈಟಿಂದ ಇದನ್ನ ಸ್ಟೋರ್ ಮಾಡ್ತೀವಿ. ನೆಕ್ಸ್ಟ್ 9ನೇ ಬೈಟಿಂದ ಇದನ್ನ ಸ್ಟೋರ್ ಮಾಡ್ತೀವಿ. ನೆಕ್ಸ್ಟ್ 9, 10, 11, 13ನೇ ಬೈಟಿಂದ ಇದನ್ನ ಸ್ಟೋರ್ ಮಾಡ್ತೀವಿ. ಅಂದರೆ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಹಿಯರ್ ಈಸ್ ಮೆಮರಿ ಲೊಕೇಶನ್ ಅಲ್ಲಿ ಯಾವ ರೀತಿ ಈ ನಂಬರ್ಸ್ಗಳು ಸ್ಟೋರ್ ಆಗಿದಾವೆ ನೋಡಿ. ಲೆಟ್ ಅಸ್ ಸೇ ನಾರ್ಮಲ್ ಆಗಿ ಒಂದು ಡೆಸಿಮಲ್ ನಂಬರ್ ಅನ್ನ ಕನ್ಸಿಡರ್ ಮಾಡೋಣ. ಡೆಸಿಮಲ್ ಟೇಬಲ್ ಅನ್ನೇ ತಗೊಳ್ಳೋಣ. ಸೊ 4 bytes 0 ಸ್ಟೋರ್ ಆಗಿದೆ. ಸ್ಕ್ವೇರ್ ಆಫ್ 0 0, ಸ್ಕ್ವೇರ್ ಆಫ್ 1 1, ಸ್ಕ್ವೇರ್ ಆಫ್ 2 4, square of 3 is 9. I'll write it in decimal first. Square of 4 is 16. Square of 5 is 25. Square of 6 36. Square of 7 49. Square of 8 64. Square of 9 81. Square of 10 we have 100. ಹಾಗಾದ್ರೆ ಪ್ರತಿಯೊಂದು ನಂಬರ್ ಅನ್ನ ನಾವು ಸ್ಟೋರ್ ಮಾಡಬೇಕಾದ್ರೆ ಇದಕ್ಕೆ 4 ಬೈಟ್ ಅನ್ನು ಯೂಸ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಲೊಕೇಶನ್ ಅಡ್ರೆಸ್ 0 ಇಂದ ಸ್ಟಾರ್ಟ್ ಆಗುತ್ತೆ. ಇದರದ ಅಡ್ರೆಸ್ 0 1 2 3 0 1 2 3 0 1 2 3. ಸೊ ಇಲ್ಲಿ ಟೋಟಲ್ 4 ಬೈಟ್ಸು. ಸೊ ಇದರ ಅಡ್ರೆಸ್ ಈ ನಂಬರ್ದ ಅಡ್ರೆಸ್ 4 ಇಂದ ಸ್ಟಾರ್ಟ್ ಆಗುತ್ತೆ. ಈ ಲೊಕೇಶನ್ ಅಡ್ರೆಸ್ 0 ಇಂದ ಸ್ಟಾರ್ಟ್ ಆಗುತ್ತೆ. ಈ ಲೊಕೇಶನ್ ಅಡ್ರೆಸ್ 4 ಇಂದ ಸ್ಟಾರ್ಟ್ ಆಗುತ್ತೆ. ಈ ಲೊಕೇಶನ್ ಅಡ್ರೆಸ್ 8 ಇಂದ ಸ್ಟಾರ್ಟ್ ಆಗುತ್ತೆ. ಈ ಲೊಕೇಶನ್ ಅಡ್ರೆಸ್ 12 ಇಂದ ಸ್ಟಾರ್ಟ್ ಆಗುತ್ತೆ. ಇದ್ರದ್ದು 16 ಇಂದ ಸ್ಟಾರ್ಟ್ ಆಗುತ್ತೆ. ಈ ಲೊಕೇಶನ್ 20 ಇಂದ ಸ್ಟಾರ್ಟ್ ಆಗುತ್ತೆ. 24 28 ದಿಸ್ ಇಸ್ 32 36 and 40. What I have written here, these are starting address of these locations. ಸೊ 0ದ ಸ್ಕ್ವೇರ್ ಅನ್ನ ಸ್ಟೋರ್ ಮಾಡಕ್ಕೆ ನಮಗೆ 4 ಬೈಟ್ಗಳು ಬೇಕು. ಸೊ ಸ್ಟಾರ್ಟಿಂಗ್ ಅಡ್ರೆಸ್ ವಿಲ್ ಸ್ಟಾರ್ಟ್ ಫ್ರಮ್ 0. ಸೊ ಅಡ್ರೆಸ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್ 0 0 0 0 0 ಕ್ರಾಸ್ 0 0. ಸೊ ಇದ್ರದ್ದು ಹೆಂಗಿರುತ್ತೆ ಸ್ಟಾರ್ಟಿಂಗ್ ಅಡ್ರೆಸ್ 0 ಕ್ರಾಸ್ 0 0 0 4. ಈ ಲೊಕೇಶನ್ ಅಡ್ರೆಸ್ ಹೆಂಗಿರುತ್ತೆ 0 ಕ್ರಾಸ್ 0 0 0 8. ಇದ್ರದ್ದು 0 ಕ್ರಾಸ್ 0 0 0. 12 ಅಂದ್ರೆ ಎಷ್ಟು ಸಿ 0 ಸಿ. ಇದ್ರದ್ದು 0 ಕ್ರಾಸ್ 0 0 1 0. ಈ ರೀತಿ ಅಡ್ರೆಸ್ಗಳು. ಸೊ 04 ಅಡ್ರೆಸ್ ಅಲ್ಲಿ ಸ್ಕ್ವೇರ್ ಆಫ್ 1 ಸ್ಟೋರ್ ಆಗಿರುತ್ತೆ. 08 ಅಡ್ರೆಸ್ ಅಲ್ಲಿ ಸ್ಕ್ವೇರ್ ಆಫ್ 4 ಸ್ಟೋರ್ ಆಗಿರುತ್ತೆ. 12 ಅಂದ್ರೆ 0C ಅಡ್ರೆಸ್ ಅಲ್ಲಿ 9 ಸ್ಟೋರ್ ಆಗಿರುತ್ತೆ. 16 ಅಂದ್ರೆ 10 ಅಡ್ರೆಸ್ ಅಲ್ಲಿ 16 ಸ್ಟೋರ್ ಆಗಿರುತ್ತೆ. ಸ್ಕ್ವೇರ್ ಆಫ್ 4 ಸ್ಟೋರ್ ಆಗಿರುತ್ತೆ. ಹಾಗಾದ್ರೆ ನಾವು ಲುಕ್ಅಪ್ ಟೇಬಲ್ ಅಲ್ಲಿ ಈ ರೀತಿ ಅನಲೈಸ್ ಮಾಡ್ತಾ ಇದ್ದೀವಿ. ಈಗ ಒಂದು ಅಬ್ಸರ್ವ್ ಮಾಡಿ, ಸ್ಕ್ವೇರ್ ಆಫ್ ಸ್ಕ್ವೇರ್ ಆಫ್ 1 ಯಾವ ಅಡ್ರೆಸ್ ಅಲ್ಲಿ ಸ್ಟೋರ್ ಆಗಿದೆ 4ನೇ ಅಡ್ರೆಸ್ ಇಂದ ಸ್ಟಾರ್ಟ್ ಆಗೋ ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿದೆ. ಸ್ಕ್ವೇರ್ ಆಫ್ 2 ಎಲ್ಲಿ ಸ್ಟೋರ್ ಆಗಿದೆ 8ನೇ ಅಡ್ರೆಸ್ ಇಂದ ಸ್ಟಾರ್ಟ್ ಆಗಿರೋ ಲೊಕೇಶನ್. ಸ್ಕ್ವೇರ್ ಆಫ್ 3 ಎಲ್ಲಿ ಸ್ಟೋರ್ ಆಗಿದೆ 12ನೇ ಅಡ್ರೆಸ್ ಇಂದ ಸ್ಟೋರ್ ಆಗಿರೋ ಲೊಕೇಶನ್. 4 ಸ್ಕ್ವೇರ್ ಎಲ್ಲಿ ಸ್ಟೋರ್ ಆಗಿದೆ 16ನೇ ಅಡ್ರೆಸ್ ಇಂದ ಸ್ಟೋರ್ ಆಗಿರೋ ಲೊಕೇಶನ್. 5 ಸ್ಕ್ವೇರ್ ಸ್ಟೋರ್ ಆಗಿದೆ 25 ಸ್ಟೋರ್ ಅಟ್ 20ನೇ ಲೊಕೇಶನ್ ಇಂದ. ಹೌದಾ? ಈಗ ಇದಕ್ಕೆ ರಿಲೇಷನ್ ಏನಿದೆ ನೋಡ್ರಿ. 1 is stored at 4, 2 is stored at address 8, 3 is stored at address 12, 4 is stored at address 16. ಅಂದ್ರೆ ನಮಗೆ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಈಸ್, ನಾವು ಏನು ಅರ್ಥ ಮಾಡ್ಕೋಬೇಕು, ಸ್ಕ್ವೇರ್ ಆಫ್ ಎನಿ ನಂಬರ್ ಇಸ್ ಸ್ಟೋರ್ಡ್ at a location whose address is multiple of 4. ಈಗ ಸ್ಕ್ವೇರ್ ಆಫ್ 1 ಎಲ್ಲಿ ಸ್ಟೋರ್ ಆಗಿದೆ, ಯಾವ ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿದೆ, ಈ ಲೊಕೇಶನ್ ಸ್ಟೋರ್ ಆಗಿದೆ. ಅದರ ಅಡ್ರೆಸ್ ಏನು ನೋಡ್ರಿ, ಸ್ಕ್ವೇರ್ ಆಫ್ 1 ಅಂಡ್ ಅಡ್ರೆಸ್ ಆಫ್ ದಟ್ ಲೊಕೇಶನ್. ನಂಬರ್, ಐ ಆಮ್ ರೈಟಿಂಗ್ ನಂಬರ್ ಅಂಡ್ ಅಡ್ರೆಸ್ ಆಫ್ ದ ಲೊಕೇಶನ್. ವೇರ್ ಇಸ್ ಸ್ಕ್ವೇರ್ ಆಫ್ 1? ಸ್ಕ್ವೇರ್ ಆಫ್ 1 is 1, stored at which location? Address is 4. Where is square of 2? Square of 2 is here. Address ಏನದರದು 8. ಸ್ಕ್ವೇರ್ ಆಫ್ 3 ಏನಿದೆ 9. ಎಲ್ಲಿ ಸ್ಟೋರ್ ಆಗಿದೆ ಅದು, ಯಾವ ಅಡ್ರೆಸ್ಗೆ 12 ಅಡ್ರೆಸ್ಗೆ ಸ್ಟೋರ್ ಆಗಿದೆ. ಅದೇ ರೀತಿ ಸ್ಕ್ವೇರ್ ಆಫ್ 4 ಏನಾಗಿದೆ 16 ಆಗಿದೆ. ಯಾವ ಲೊಕೇಶನ್ ಸ್ಟೋರ್ ಆಗಿದೆ, ಅದರ ಅಡ್ರೆಸ್ ಏನು 16. ಸ್ಕ್ವೇರ್ ಆಫ್ 5 ಏನಾಗಿದೆ 25. ಯಾವ ಲೊಕೇಶನ್ ಇಂದ ಸ್ಟಾರ್ಟ್ ಆಗಿದೆ, ಸ್ಕ್ವೇರ್ ಆಫ್ 5 ಅಡ್ರೆಸ್ ಏನು 20. ಸ್ಕ್ವೇರ್ ಆಫ್ 6 ಏನು, ಸ್ಕ್ವೇರ್ ಆಫ್ 6 36. ಎಲ್ಲಿ ಸ್ಟೋರ್ ಆಗಿದೆ ಆ 36 24 ಅಡ್ರೆಸ್ ಅಲ್ಲಿ ಸ್ಟೋರ್ ಆಗಿದೆ. ಸ್ಕ್ವೇರ್ ಆಫ್ 7 ಎಲ್ಲಿ ಸ್ಟೋರ್ ಆಗಿದೆ
28 ಅಡ್ರೆಸ್ ಅಲ್ಲಿ ಸ್ಟೋರ್ ಆಗಿದೆ. ಸ್ಕ್ವೇರ್ ಆಫ್ 8 ಎಲ್ಲಿ ಸ್ಟೋರ್ ಆಗಿದೆ, 32 ಅಲ್ಲಿ ಸ್ಟೋರ್ ಆಗಿದೆ. ಸ್ಕ್ವೇರ್ ಆಫ್ 9 ಏನು ಸ್ಟೋರ್ ಆಗಿದೆ, 36. ಸ್ಕ್ವೇರ್ ಆಫ್ 10 ಎಲ್ಲಿ ಸ್ಟೋರ್ ಆಗಿದೆ, 40 ಎಲ್ಲಿ ಸ್ಟೋರ್ ಆಗಿದೆ. ಹೌದಾ? ಅಂದ್ರೆ ಈ ನಂಬರು ಇದ್ರ ಸ್ಕ್ವೇರ್ ಯಾವ ಅಡ್ರೆಸ್, ಇದ್ರ ಸ್ಕ್ವೇರ್ ಅಲ್ಲ. ಐ ಆಮ್ ನಾಟ್ ಗಿವಿಂಗ್ ದ ಸ್ಕ್ವೇರ್. ಇಲ್ಲಿ ನಂಬರು ಅದ್ರ ಸ್ಕ್ವೇರ್ ಅಲ್ಲ. ಇಲ್ಲಿ ಹಿಯರ್ ವಿ ಆರ್ ರೈಟಿಂಗ್ ದ ನಂಬರ್ ದಿಸ್ ಸೈಡ್ ಅಂಡ್ ಅಡ್ರೆಸ್ ಆಫ್ ಸ್ಕ್ವೇರ್ ಆಫ್ ದಿಸ್ ನಂಬರ್. ಈ ನಂಬರ್ದು ಸ್ಕ್ವೇರ್ ಎಲ್ಲಿ ಸ್ಟೋರ್ ಆಗಿದೆ, 8ನೇ ಅಡ್ರೆಸ್ ಅಲ್ಲಿ. ಈ ನಂಬರ್ ಸ್ಕ್ವೇರ್ 12ನೇ ಅಡ್ರೆಸ್ ಅಲ್ಲಿ. ಹಾಗಾದ್ರೆ ಈಗ ನಮಗೆ ಯಾವುದೇ ಒಂದು ನಂಬರ್ ಅನ್ನ ಕೊಟ್ರೆ ನೋಡ್ರಿ, ಇಂಟು 4 ಮಾಡಿದ್ರೆ ನಮ್ಗೆ 4 ಸಿಗುತ್ತೆ. ಇಲ್ಲಿ ಇಂಟು 2 ಇಂಟು 4 ಮಾಡಿದ್ರೆ 8, 2 ಇಂಟು 4 ಮಾಡಿದ್ರೆ 12, 4 ಇಂಟು 4 ಮಾಡಿದ್ರೆ 16, 5 ಇಂಟು 4 ಮಾಡಿದ್ರೆ 20, 6 ಇಂಟು 4 ಮಾಡಿದ್ರೆ 24, 7 ಇಂಟು 4 ಮಾಡಿದ್ರೆ 28, 8 ಇಂಟು 4 ಮಾಡಿದ್ರೆ 32, 9 ಇಂಟು 4 ಮಾಡಿದ್ರೆ 36, 10 ಇಂಟು 4 ಮಾಡಿದ್ರೆ 40. ಈಗ ಹೇಳಿ, ನನಗೆ ಯಾವುದೇ ನಂಬರ್ ಕೊಟ್ರೆ ಅದಕ್ಕೆ ಇಂಟು 4 ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಅದ್ರ ಸ್ಕ್ವೇರ್ ಆ ಅಡ್ರೆಸ್ ಅಲ್ಲಿ ಸ್ಟೋರ್ ಆಗಿದೆ ಅಂತ ಹೇಳ್ಬೋದು ನಾವು. ಫಾರ್ ಎಕ್ಸಾಂಪಲ್, ಸ್ಕ್ವೇರ್ ಆಫ್ 6 ಎಲ್ಲಿ ಸ್ಟೋರ್ ಆಗಿದೆ, ಇಂಟು 4 ಮಾಡಿ 24. ಹೌದಾ? 24 ಅಡ್ರೆಸ್ ಇರೋ ಲೊಕೇಶನ್ ಅಲ್ಲಿ 6 ಸ್ಕ್ವೇರ್ ಸ್ಟೋರ್ ಆಗಿದೆ. 6 ಸ್ಕ್ವೇರ್ ಎಲ್ಲಿ ಸ್ಟೋರ್ ಆಗಿದೆ ನೋಡಿ, 36 ಇಲ್ಲಿ ಸ್ಟೋರ್ ಆಗಿದೆ. ಎಲ್ಲಿ ಸ್ಟೋರ್ ಆಗಿದೆ, ಈ 24 ಅಡ್ರೆಸ್ ಇರೋ ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿದೆ. ಅದೇ ರೀತಿ ಯು ಟೇಕ್ ಸ್ಕ್ವೇರ್ ಆಫ್ 8. ಸ್ಕ್ವೇರ್ ಆಫ್ 8 ಯಾವ ಅಡ್ರೆಸ್ ಅಲ್ಲಿ ಸ್ಟೋರ್ ಆಗಿದೆ ಅಂತ ತಿಳ್ಕೋಬೇಕಾಗಿತ್ತು ಅಂದ್ರೆ 8 ಇಂಟು 4 ಮಾಡಿ 32 ಸಿಗುತ್ತೆ. ಸೊ 32 ನೋಡ್ರಿ, ಈ ಲೊಕೇಶನ್ ಅಡ್ರೆಸ್ ಏನಿದೆ, 32 ಇದೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಹಿಯರ್ ಈಸ್, ಈ ಯಾವುದೇ ನಂಬರ್ ಅನ್ನ ಕೊಟ್ರೆ, ಇಫ್ ಎನಿ ನಂಬರ್ ಗಿವನ್, ಯಾವುದೇ ನಂಬರ್ ಅನ್ನ ಕೊಟ್ರೆ ಅದ್ರ ಸ್ಕ್ವೇರ್ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಂಬರ್ 5 ಕೊಟ್ರೆ, 5 ಅನ್ನ ಕೊಟ್ಟಿದ್ರೆ ಅದ್ರ ಸ್ಕ್ವೇರ್ ಎಲ್ಲಿ ಸ್ಟೋರ್ ಆಗಿದೆ ಅಂತ ಹೇಳ್ಬೋದು. ಯಾವ ರೀತಿ ಹೇಳ್ಬೋದು, ಯಾವ ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿರುತ್ತೆ, ಆ ಸ್ಟೋರ್ ಆಗಿರೋ ಲೊಕೇಶನ್ ಅಡ್ರೆಸ್ ಅನ್ನ ಹೇಳ್ಬೋದು. 5 ನಂಬರ್ ಕೊಟ್ರು, ನಮಗೆ ನಂಬರ್ 5 ಕೊಟ್ರು, ನಾವೇನ್ ಮಾಡ್ಬೇಕು, ಅದಕ್ಕೆ ಇಂಟು 4 ಮಾಡಬೇಕು. ಏನ್ ಸಿಗುತ್ತೆ ಆಗ, ವಿ ವಿಲ್ ಗೆಟ್ 20. ಸೊ 5 4 20. ಅಂದ್ರೆ ಈ 5 ಸ್ಕ್ವೇರ್ 25 ಎಲ್ಲಿ ಸ್ಟೋರ್ ಆಗಿರುತ್ತೆ, ಒಂದು ಲೊಕೇಶನ್ ಸ್ಟೋರ್ ಆಗುತ್ತೆ. ಆ ಲೊಕೇಶನ್ ಅಡ್ರೆಸ್ ಏನು, 20. ಅದೇ ರೀತಿ 6 ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ನಾವು ತಿಳ್ಕೋಬೇಕು. 6 ವಿಲ್ ಬಿ ಸ್ಟೋರ್ಡ್ ಹಿಯರ್. 6 ಇಂಟು 4 ಮಾಡಬೇಕು, ಅವಾಗ ಏನ್ ಸಿಗುತ್ತೆ ನಮಗೆ, 6 ಇಂಟು 4 ಇಸ್ 24. ಹೌದಾ? ಈ 6 ಸ್ಕ್ವೇರ್ ಎಲ್ಲಿ ಸ್ಟೋರ್ ಆಗಿರುತ್ತೆ, ಹಾಗಾದ್ರೆ 24 ಅಡ್ರೆಸ್ ಇರೋ ಲೊಕೇಶನ್ ಅಲ್ಲಿ 36 ಸ್ಟೋರ್ ಆಗಿರುತ್ತೆ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಇದು ಗೊತ್ತಾದ್ರೆ ದೆನ್ ದಿಸ್ ಪ್ರೋಗ್ರಾಮ್ ಇಸ್ ವೆರಿ ಸಿಂಪಲ್. ದಿಸ್ ಪ್ರೋಗ್ರಾಮ್ ಬಿಕಮ್ಸ್ ವೆರಿ ಸಿಂಪಲ್. ಈಗ ನೋಡಿ, ಯಾವುದೇ ನಂಬರ್ ಅನ್ನ ಕೊಟ್ಟರು, ಇದರದ್ದು ನಮಗೆ ಸ್ಕ್ವೇರ್ ಆಫ್ ನಂಬರ್ ಕಂಡು ಹಿಡೀರಿ ಅಂತ ಕೊಟ್ಟರು. 5 ಅನ್ನ ಕೊಟ್ಟರು, ಫೈಂಡ್ ಔಟ್ ಸ್ಕ್ವೇರ್ ಆಫ್ ದಿಸ್ 5. ನಾವು ಫ್ರಮ್ ಲುಕ್ಅಪ್ ಟೇಬಲ್ ವಿ ಹ್ಯಾವ್ ಟು ಗೆಟ್ 5ರದ್ದು ಸ್ಕ್ವೇರು ಈ ಲುಕ್ಅಪ್ ಟೇಬಲ್ ಇಂದ ತಗೋಬೇಕು. ಹಾಗಾದ್ರೆ ಲುಕ್ಅಪ್ ಟೇಬಲ್ ಅಲ್ಲಿ ಯಾವುದೋ ಒಂದು ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಯಾವ ಲೊಕೇಶನ್ ಅಲ್ಲಿ, ಈ ಸ್ಕ್ವೇರ್ ಆಫ್ 5 ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ನಾವು ಹೆಂಗ್ ಕಂಡು ಹಿಡಿತೀವಿ, ಇದಕ್ಕೆ ಇಂಟು 4 ಮಾಡ್ತೀವಿ, ನಮ್ಗೇನ್ ಸಿಗುತ್ತೆ 20. ಹಾಗಾದ್ರೆ ಈ 20 ಅಡ್ರೆಸ್ ಅಲ್ಲಿರೋ ಲೊಕೇಶನ್ ಅಲ್ಲಿ ಈ ಸ್ಕ್ವೇರ್ ಆಫ್ 5 ಸ್ಟೋರ್ ಆಗಿರುತ್ತೆ. ಅಂದ್ರೆ ಸ್ಕ್ವೇರ್ ಆಫ್ 5 ಏನು, 25 ಎಲ್ಲಿ ಸ್ಟೋರ್ ಆಗಿರುತ್ತೆ, 20 ಅಡ್ರೆಸ್ ಇರೋ ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಈ ಸ್ಕ್ವೇರ್ ಆಫ್ 5. ಹಾಗಾದ್ರೆ ನಮ್ಮ ಪ್ರೋಗ್ರಾಮ್ ಅಲ್ಲಿ ಯಾವುದೇ ನಂಬರ್ ಕೊಟ್ಟರು ಕೂಡ ಅದಕ್ಕೆ ಇಂಟು 4 ಮಾಡಬೇಕು. ಇಂಟು 4 ಮಾಡಿದಾಗ ಏನು ನಂಬರ್ ಬರುತ್ತಲ್ಲ, ಆ ನಂಬರ್ ಇರೋ ಲೊಕೇಶನ್, ಆ ನಂಬರ್ ಏನಾಗಿರುತ್ತೆ, ಆ ನಂಬರ್ ಇರೋ ಲೊಕೇಶನ್ ಅಡ್ರೆಸ್ ಏನಿರುತ್ತಲ್ಲ, ಆ ಅಡ್ರೆಸ್ ಅಲ್ಲಿ ನಮ್ ಸ್ಕ್ವೇರ್ ಸ್ಟೋರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 3 ಕೊಟ್ರೆ 3 ಇಂಟು 4 ಮಾಡಬೇಕು, 12. ಹಾಗಾದ್ರೆ ಅಡ್ರೆಸ್ 12 ಅಲ್ಲಿ ನಮ್ಮ ಸ್ಕ್ವೇರ್, ಎದುರು 3 ಸ್ಕ್ವೇರ್ ಏನು, 9 is stored at 12. This is how we have to understand. Okay, this is one thing. Next, how do I ಇಂಟು 4 ಹೆಂಗ್ ಮಾಡ್ತೀನಿ ನಾನು, ಯಾವುದೇ ನಂಬರ್ ಅನ್ನ ಇಂಟು 4 ಯಾವ ರೀತಿ ಮಾಡ್ತೀನಿ, ಮಲ್ ಈ ರೀತಿ ಮಾಡೋದು, ಮಲ್ R1, #4 ಇದಾದ್ರೂ ಮಾಡಬಹುದು. ಅಥವಾ ನೋಡಿ, ಟ್ರೈ ಟು ಅಬ್ಸರ್ವ್ ಹಿಯರ್, ದಿಸ್ ಈಸ್ 1 0 0 0 1.
ಈ ನಂಬರನ್ನು ನಾನು ಡಬಲ್ ಮಾಡಿದ್ರೆ ಯಾವ ರೀತಿ ಡಬಲ್ ಮಾಡಬಹುದು, ಇದನ್ನ ಈ ಬಿಟ್ಟನ್ನ ಒಂದ್ಸರಿ ಲೆಫ್ಟ್ ಸೈಡ್ ಶಿಫ್ಟ್ ಮಾಡಿದ್ರೆ ಡಬಲ್ ಆಗುತ್ತೆ ನೋಡಿ. 0 0 0 ಇದನ್ನ ಈ ಕಡೆ ಮೂವ್ ಮಾಡ್ತೀನಿ, 1 0 ಈ ಕಡೆ ಎಂಡಿಗೆ 1 0ನ ಇನ್ಸರ್ಟ್ ಮಾಡ್ತೀನಿ. ಈಗೇನಾಯ್ತು, 1 ಇಂಟು 2 ಆಯ್ತಲ್ಲ, 1 ಇಂಟು 2 ಯಾವಾಗಾಯ್ತು, ಒಂದ್ಸರಿ ಲೆಫ್ಟ್ ಶಿಫ್ಟ್ ಮಾಡಿದ್ರೆ. ಮತ್ತೆ ಇದನ್ನ ಲೆಫ್ಟ್ ಶಿಫ್ಟ್ ಮಾಡಿ 0 0 ಈ ಒಂದನ್ನ ಇಲ್ಲಿ ಬರೀರಿ 0 0. ಈಗ ಏನಾಯ್ತು, ಇಲ್ಲಿ 1 ಇತ್ತು, 2 ಇತ್ತು, 4 ಆಯ್ತು. ಅಂದ್ರೆ ಈ 2 ಅನ್ನ ಒಂದ್ಸರಿ ಲೆಫ್ಟ್ ಶಿಫ್ಟ್ ಮಾಡಿದಾಗ 4 ಆಗುತ್ತೆ. ಈ 4 ಅನ್ನ ಒಂದ್ಸರಿ ಲೆಫ್ಟ್ ಶಿಫ್ಟ್ ಮಾಡಿ 0 1 ಅಂದ್ರೆ ಈ ಕಡೆ ಶಿಫ್ಟ್ ಮಾಡ್ಕೊಡ್ರಿ ಬಿಟ್ಟನ್ನ 1 0 0 0. ಈಗ ಇದ್ರ ವ್ಯಾಲ್ಯೂ ಎಷ್ಟಾಯ್ತು ನೋಡಿ 8. ನೆಕ್ಸ್ಟ್ ಈ 8 ಅನ್ನ ಲೆಫ್ಟ್ ಶಿಫ್ಟ್ ಮಾಡಿ 1 0 0 0 0. ಈಗ ಇದ್ರ ವ್ಯಾಲ್ಯೂ ಎಷ್ಟಾಯ್ತು 16 ಆಯ್ತು. ವಾಟ್ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್, ಯಾವುದೇ ನಂಬರ್ ಅನ್ನ ನಾವು ಲೆಫ್ಟ್ ಶಿಫ್ಟ್ ಒಂದ್ಸರಿ ಮಾಡಿದ್ರೆ ಇಟ್ ಗೆಟ್ಸ್ ಮಲ್ಟಿಪ್ಲೈಡ್ ಬೈ 2. ಇಫ್ ಯು ನೋಡ್ರಿ, ಒಂದನ್ನ ಒಂದ್ಸರಿ ಲೆಫ್ಟ್ ಶಿಫ್ಟ್ ಮಾಡಿದ್ರೆ 2 ಇಂದ ಮಲ್ಟಿಪ್ಲೈ ಆಯ್ತು. ಮತ್ತೆ 2 ಅನ್ನ ಒಂದ್ಸರಿ ಲೆಫ್ಟ್ ಶಿಫ್ಟ್ ಮಾಡಿದ್ರೆ 4 ಆಯ್ತು. 4 ಅನ್ನ ಒಂದ್ಸರಿ ಲೆಫ್ಟ್ ಶಿಫ್ಟ್ ಮಾಡಿದ್ರೆ 8 ಆಯ್ತು. 8 ಅನ್ನ ಒಂದ್ಸರಿ ಲೆಫ್ಟ್ ಶಿಫ್ಟ್ ಮಾಡಿದ್ರೆ 16 ಆಯ್ತು. ಹಾಗಾದ್ರೆ ಒಂದ್ಸರಿ ಲೆಫ್ಟ್ ಶಿಫ್ಟ್ ಮಾಡಿದ್ರೆ ಇಂಟು 2 ಆಗುತ್ತೆ, 2 ಸರಿ ಲೆಫ್ಟ್ ಶಿಫ್ಟ್ ಮಾಡಿದ್ರೆ ಇಂಟು 4 ಆಗುತ್ತೆ. ಲೆಟ್ ಮೀ ಸಿ ಹಿಯರ್ 0 0 0 1. ಸೊ ಲೆಟ್ ಮೀ ಶಿಫ್ಟ್ 2 ಟೈಮ್ಸ್ ಟು ದ ಲೆಫ್ಟ್ 0. ಇದನ್ನ ಇಲ್ಲಿ ತಂದಿಡ್ತೀನಿ 1 0 0. ಈಗ ಈ ಬಿಟ್ಟನ್ನ 2 ಸರಿ ಲೆಫ್ಟ್ ಶಿಫ್ಟ್ ಮಾಡಿದೆ, ಅದ್ರ ವ್ಯಾಲ್ಯೂ ಏನಾಯ್ತು ನೋಡಿ 4 ಆಯ್ತು. 1 ಇಂಟು 4. ಯಾವುದೇ ನಂಬರ್ ಅನ್ನ ಅದನ್ನ 2 ಸರಿ ಲೆಫ್ಟ್ ಶಿಫ್ಟ್ ಮಾಡಿದ್ರೆ ಆ ನಂಬರ್ಗೆ ಏನಾಗುತ್ತೆ ಇಂಟು 4 ಆಗುತ್ತೆ. ಸೊ ಲೆಟ್ ಅಸ್ ಟೇಕ್ ಇದನ್ನ 6 ತಗೊಳ್ಳೋಣ. 0 1 1 0. ದಿಸ್ ಇಸ್ ಅ ನಂಬರ್ 6. ಹೌದಾ, 6 ಅಲ್ಲ, 6 ಇದು. ಇದನ್ನ ನಾನು ಇಂಟು 4 ಮಾಡಬೇಕಾದ್ರೆ ಏನ್ ಮಾಡಬೇಕು, 6 ಇಂಟು 4. 6 ಇಂಟು 4 ಮಾಡಿದ್ರೆ ಎಷ್ಟು ಬರುತ್ತೆ, 6 ಇಂಟು 4 ವಿಲ್ ಬಿ 24. ಸೊ ಇದನ್ನ ಈ ನಂಬರ್ಗೆ, ಈ 6ಗೆ ನಾನು ಇಂಟು 4 ಮಾಡಬೇಕಾದ್ರೆ ನಾನು ಇದನ್ನ ಲೆಫ್ಟ್ ಶಿಫ್ಟ್ 2 ಸರಿ ಮಾಡಬೇಕು. 2 ಸರಿ ಲೆಫ್ಟ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ದಿಸ್ ಬಿಟ್ ವಿಲ್ ಕಮ್ ಹಿಯರ್, this 0 will come here, okay, this bit will come here and this 1 will come here and this 0 will come here. ಈ ಕಡೆ ಹೊಸ 2 0 ಬರ್ತಾವೆ. ಅಂದ್ರೆ ಇದನ್ನ 2 ಪ್ಲೇಸ್ ಈ ಕಡೆ ಶಿಫ್ಟ್ ಆಯ್ತು ನೋಡ್ರಿ. this 1 ಇಲ್ಲಿ ಬಂತು, ಈ 1 ಇಲ್ಲಿ ಬಂತು, 2 ಪ್ಲೇಸ್ ಈ ಕಡೆ ಬಂತು. ಈಗ ಇದ್ರ ಒಂದ್ ಸರಿ ಲೆಫ್ಟ್ ಶಿಫ್ಟ್ ಮಾಡಿಲ್ಲ ನಾನು, ಪ್ರತಿಯೊಂದು ಬಿಟ್ಟನ್ನ 2 ಸರಿ ಲೆಫ್ಟ್ ಶಿಫ್ಟ್ ಮಾಡಿದ್ದೀನಿ. ಈ ಕಡೆ ಫಸ್ಟ್ ಇಲ್ಲಿ ಬಂದಿತ್ತು, ಆಮೇಲೆ ಇಲ್ಲಿ ಬಂತು, ಆಮೇಲೆ ಇದು ಇಲ್ಲಿ ಬಂದಿತ್ತು, ಇಲ್ಲಿ ಬಂತು. ಸೊ ಹೀಗಾಗಿ ಈ ನಂಬರ್ ಅನ್ನ, ಒರಿಜಿನಲ್ ನಂಬರ್ ಏನಿದೆ ಈಗ ನಮ್ಮ ಹತ್ರ, ದಿಸ್ ಇಸ್ ಅವರ್ ಒರಿಜಿನಲ್ ನಂಬರ್, ರೈಟ್, ದಿಸ್ ಇಸ್ ಅವರ್ ಒರಿಜಿನಲ್ ನಂಬರ್. ಈ ಒರಿಜಿನಲ್ ನಂಬರ್ ಅನ್ನ 2 ಸರಿ ಲೆಫ್ಟ್ ಶಿಫ್ಟ್ ಮಾಡಿದಾಗ ಏನಾಯ್ತು ನೋಡ್ರಿ, ಇದ್ರ ವ್ಯಾಲ್ಯೂ ಏನಾಯ್ತು 2 0 1 2 3 4, 2 to the power 4, 2 to the power 3, that is 16 plus 8 ಏನಾಯ್ತು ನೋಡಿ 24. ಒಂದು ನಂಬರ್ ಅನ್ನ 2 ಸರಿ ಲೆಫ್ಟ್ ಶಿಫ್ಟ್ ಮಾಡಿದ್ರೆ ಆ ನಂಬರ್ಗೆ 4 ಮಲ್ಟಿಪ್ಲೈ ಆಗುತ್ತೆ. ಹೊಸ ವ್ಯಾಲ್ಯೂ ಏನ್ ಸಿಗುತ್ತೆ, that number into 4 ಆಗುತ್ತೆ, into 4. okay, so this is one thing. So if you want to multiply any number, say x, if you want to get 4x, ಈ ನಂಬರ್ಗೆ 4ಅನ್ನ ಮಲ್ಟಿಪ್ಲೈ ಮಾಡಬೇಕಾದ್ರೆ ಏನ್ ಮಾಡಬೇಕು, ಲೆಫ್ಟ್ ಶಿಫ್ಟ್ x 2 times, then this number will be multiplied by 4. Now keeping this in mind, we will look into the program. Let me show you the program here. Nodi, area, defining a area for this square, code, read only. We are entering into the program, name of the program, this is code section, starting LDR R0 comma hash equal to lookup. ಈಕ್ವಲ್ ಟು ಲುಕಪ್ ಅಂದ್ರೆ ಏನ್ ಮಾಡುತ್ತೆ, ನಮ್ಮ ಮೆಮರಿಯಲ್ಲಿ ನಾವು ಏನು ಲುಕಪ್ ಟೇಬಲ್ ಬರ್ಕೊಂಡಿದೀವಲ್ಲ, ಲುಕಪ್ ಟೇಬಲ್ದು ಸ್ಟಾರ್ಟಿಂಗ್ ಅಡ್ರೆಸ್ ಅಂದ್ರೆ ಈ ಎಲಿಮೆಂಟ್ ಸ್ಟಾರ್ಟಿಂಗ್ ಅಡ್ರೆಸ್ ಅನ್ನ ಲೋಡ್ ಮಾಡುತ್ತೆ. ಯಾವುದು, ಎಲ್ಲಿ ಲೋಡ್ ಮಾಡುತ್ತೆ, ಅದು R0 ಅಲ್ಲಿ. R0ಗೆ ಈ ಲುಕಪ್ದು ಸ್ಟಾರ್ಟಿಂಗ್ ಎಲಿಮೆಂಟ್ ಯಾವ್ದಿದೆ, 0 x 0 0 0 ಇದೆಯಲ್ಲ, ಸಿ 0 x 0 0 ಇದೆಯಲ್ಲ, ಆ 0 x 0 0 ಯಾವ ಲೊಕೇಶನ್ ಸ್ಟೋರ್ ಆಗಿರುತ್ತಲ್ಲ ಆ ಲೊಕೇಶನ್ ಅಡ್ರೆಸ್ R0 ಬರುತ್ತೆ. ಓಕೆ, ಸೊ R0 ಹ್ಯಾಸ್, ಸೊ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸಿ, ಲುಕಪ್ ಟೇಬಲ್ ಅಲ್ಲಿ ಈ ರೀತಿ ನಂಬರ್ಗಳು ಸ್ಟೋರ್ ಆಗಿದ್ದಾವೆ. ಸ್ಟಾರ್ಟಿಂಗ್ ಅಡ್ರೆಸ್ ಆಫ್ ಲುಕಪ್ ಟೇಬಲ್ ಇಸ್ 20, then
ನೆಕ್ಸ್ಟ್ ಲೊಕೇಶನ್ 24, 28, say 32, 36, 40, 44, 46 ಈ ರೀತಿ. ಹೌದಾ? ಈಗ ಸ್ಟಾರ್ಟಿಂಗ್ ಎಲಿಮೆಂಟ್ ಅಲ್ಲಿ 0, 1, 4, 9, 16, 25, 36, 49 ಈ ರೀತಿ ಸ್ಕ್ವೇರ್ಗಳು ಸ್ಟೋರ್ ಆಗಿದಾವೆ. ಸ್ಟಾರ್ಟಿಂಗ್ ಅಡ್ರೆಸ್ ಲುಕಪ್ದು ರ್ಯಾಮ್ ಅಲ್ಲಿ ಲುಕಪ್ದು ಸ್ಟಾರ್ಟಿಂಗ್ ಎಲಿಮೆಂಟ್ ಅಡ್ರೆಸ್ ಏನಿದೆ 20. ಆ 20 ಎಲ್ಲಿ ಲೋಡ್ ಆಗುತ್ತೆ? R0 ಗೆ ಲೋಡ್ ಆಗುತ್ತೆ. R0 ಅಲ್ಲಿ 20 ಇದೆ. ಆ ಲೊಕೇಶನ್ ಅಲ್ಲಿರೋ ನಂಬರ್ ಅಲ್ಲ, ಆ ಲೊಕೇಶನ್ದು ಸ್ಟಾರ್ಟಿಂಗ್ ಅಡ್ರೆಸ್ R0 ಗೆ ಬಂತು. ಈಗ LDR R1, ಈಕ್ವಲ್ ಟು 6 ಅಂದ್ರೆ ನಮಗೆ ಯಾವ ನಂಬರ್ದು ಸ್ಕ್ವೇರ್ ಬೇಕಾಗಿರುತ್ತಲ್ಲ ಆ ನಂಬರ್ ನಾವು R1 ಅಲ್ಲಿ ಹಾಕೊಳ್ತೀವಿ. ಸೊ R1 ಹ್ಯಾಸ್ 6 ನಾವು. ಸೊ ವಿ ವಾಂಟ್ ಸ್ಕ್ವೇರ್ ಆಫ್ 6. ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ನೋಡ್ರಿ, ನಮಗೆ ಯಾವ ನಂಬರ್ ಬೇಕಾಗಿರುತ್ತಲ್ಲ ಆ ನಂಬರು ಲುಕಪ್ ಟೇಬಲ್ ಅಲ್ಲಿ ನಾನು ಅವಾಗಲೇ ಏನ್ ಹೇಳಿದ್ದೆ, ಈ ನಂಬರಿನ ಸ್ಕ್ವೇರ್ ಎಲ್ಲಿ ಸ್ಟೋರ್ ಆಗಿದೆ ಅಂತ ನಾವು ತಿಳ್ಕೋಬೇಕಾಗಿತ್ತು. ಅಂದ್ರೆ ಯಾವುದು ನಮ್ಗೆ ಯಾವುದೇ ನಂಬರ್ದು ಸ್ಕ್ವೇರ್ ಎಲ್ಲಿ ಸ್ಟೋರ್ ಆಗಿದೆ ಅಂತ ತಿಳ್ಕೋಬೇಕಾಗಿತ್ತಂದ್ರೆ ಈ ನಂಬರ್ಗೆ ಏನ್ ಮಾಡ್ಬೇಕು ನಾವು 4 ಅನ್ನ ಮಲ್ಟಿಪ್ಲೈ ಮಾಡಬೇಕು. 6 into 4, 24. ಸೊ 24 ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಗಾಟ್ ಇಟ್? ಹಾಗಾದ್ರೆ ನೋಡಿ, ಇದಕ್ಕೆ ಈ ನಂಬರ್ ಎಲ್ಲಿದೆ? R1 ಅಲ್ಲಿದೆ. ಸೊ R1 ಹ್ಯಾಸ್ ಟು ಬಿ ಮಲ್ಟಿಪ್ಲೈಡ್ ಬೈ 4. ನೋಡ್ರಿ, ಮೂವ್ R1, R1 LSL, 2. LSL 2 ಅಂದ್ರೆ R1 ಅನ್ನ 2 ಸರಿ ಲೆಫ್ಟ್ ಶಿಫ್ಟ್ ಮಾಡಿದ್ರೆ ಇಂಟು 4 ಆಗುತ್ತಾ? ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಎನಿ ನಂಬರ್ ಯು ವಾಂಟ್ ಟು ಮಲ್ಟಿಪ್ಲೈ ಬೈ 4, ಯು ಲೆಫ್ಟ್ ಶಿಫ್ಟ್ ಇಟ್ ಬೈ 2 ಟೈಮ್ಸ್. ಸೊ ಐ ವಾಂಟ್ ಟು ಮಲ್ಟಿಪ್ಲೈ R1 4 ಟೈಮ್ಸ್. ಯಾಕಂದ್ರೆ ನನಗೆ R1 ಅಲ್ಲಿ ಏನಿದೆ? 6 ಇದೆ. ಈ 6ದು ಸ್ಕ್ವೇರ್ ಯಾವ ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿದೆ ಅಂತ ತಿಳ್ಕೋಬೇಕಾಗಿತ್ತು. ಅಂದ್ರೆ 6ದು ಸ್ಕ್ವೇರ್ ಯಾವ ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿರುತ್ತೆ, ಅದರ ಅಡ್ರೆಸ್ ಯಾವ ಅಡ್ರೆಸ್ಗೆ ಸ್ಟೋರ್ ಆಗಿದೆ ಅಂತಾರೆ ನಾವೇನ್ ಮಾಡ್ಬೇಕು? ಆ 6ಗೆ ಮಲ್ಟಿಪ್ಲೈ 4 ಮಾಡಬೇಕು. ಅವಾಗ ಏನ್ ಸಿಗುತ್ತೆ? ನಮಗೆ ಒಂದು ಅಡ್ರೆಸ್ ಸಿಗುತ್ತೆ, 24 ಅಂತ ಸಿಕ್ತು. ಆ 24 ಅಡ್ರೆಸ್ ಅಲ್ಲಿ 6ದು ಸ್ಕ್ವೇರ್ ಸ್ಟೋರ್ ಆಗಿರುತ್ತೆ. ಹಾಗಾದ್ರೆ R1 we have to shift it by 2 times, left shift by 2 times, so that R1 is multiplied 4, R1 is multiplied into 4. So R1 ಅಲ್ಲಿ ಏನಿದೆ ಈಗ? 24 ಇದೆ. R1 has 24. Okay, because we want to find out where square of 6 is stored. So now let us say ಯಾವ ನಂಬರ್ದು ಸ್ಕ್ವೇರ್ ಎಲ್ಲಿ ಸ್ಟೋರ್ ಆಗಿದೆ ಅಂತ ತಿಳ್ಕೊಬೇಕಾಗಿತ್ತಂದ್ರೆ ಆ ನಂಬರ್ಗೆ 4ರಿಂದ ಮಲ್ಟಿಪ್ಲೈ ಮಾಡಬೇಕು. ಅವಾಗಲೇ ನಾನು ಹೇಳಿದ್ದೀನಿ ಅಲ್ಲಿ. ಸೊ R1 is multiplied with 4. ಹೆಂಗೆ? R1 LSL 2 2 ಸರಿ ಲೆಫ್ಟ್ ಶಿಫ್ಟ್ ಮಾಡಿದ್ರೆ ಇಂಟು 4 ಆಗುತ್ತೆ ಅಂತ ಹೇಳಿದ್ದೀನಿ. ಸೊ R1 ಅಲ್ಲಿ ಏನಿದೆ ಈಗ? 24 ಇದೆ. ಸೊ R1 ಹೊಸ ವ್ಯಾಲ್ಯೂ ಏನಾಯ್ತು? 24. ನಾವು ಆಡ್ R0, R1. R0 ಅಲ್ಲಿ ಏನಿದೆ? ಲುಕಪ್ ಟೇಬಲ್ ಸ್ಟಾರ್ಟಿಂಗ್ ಅಡ್ರೆಸ್ 20. ಹೌದಾ? ಲುಕಪ್ ಟೇಬಲ್ 20 R0 ಅಲ್ಲಿದೆ. R1 ಅಲ್ಲಿ 24. ಅದೇ ಸ್ಟಾರ್ಟಿಂಗ್ ಅಡ್ರೆಸ್ ಅನ್ನ ಆ ನಂಬರ್ದು ಲೊಕೇಶನ್ ಅಡ್ರೆಸ್ ಅದನ್ನ ನಾವು ಆಡ್ ಮಾಡಬೇಕು. ಸೊ 20 + 24 44. ಎಲ್ಲಿ ಬಂತು? R0 ಅಲ್ಲಿ ಏನ್ ಬಂತು? 44. ಈಗ ಅಬ್ಸರ್ವ್ ಮಾಡಿ, 44 ಅಲ್ಲಿ ಏನ್ ಸ್ಟೋರ್ ಆಗಿದೆ? 36 ಸ್ಟೋರ್ ಆಗಿದೆಯಾ? ಅಂದ್ರೆ 6ದು ಸ್ಕ್ವೇರ್ ಸ್ಟೋರ್ ಆಗಿದೆಯಾ? 44. ಸೊ ಈಗ ನೋಡಿ, ಲೋಡ್ R3, ಬ್ರಾಕೆಟ್ ಆಫ್ R0. ಇದೇನ್ ಹೇಳುತ್ತೆ? R0 ಅಲ್ಲಿ ಒಂದು ಅಡ್ರೆಸ್ ಇದೆ. ಆ ಅಡ್ರೆಸ್ ಅಲ್ಲಿರೋ ವ್ಯಾಲ್ಯೂ ಎಲ್ಲಿ ಲೋಡ್ ಮಾಡು? R3 ಲೋಡ್ ಮಾಡು. ಏನ್ ಅಡ್ರೆಸ್ ಇದೆ? 44 ಇದೆ. 44 ಲೊಕೇಶನ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ? 36 ಇದೆ. ಆ 36 ಅನ್ನ ಎಲ್ಲಿ ಲೋಡ್ ಮಾಡು? R3 ಲೋಡ್ ಮಾಡು. ಸೊ R3 ವಿಲ್ ಬಿ 36. 36 ಇನ್ ಡೆಸಿಮಲ್, ಹೆಕ್ಸಾಡೆಸಿಮಲ್ ಈಕ್ವಲೆಂಟ್ ವ್ಯಾಲ್ಯೂ ಇರುತ್ತೆ. ಹೀಗಾಗಿ ನಾವು ಸ್ಕ್ವೇರ್ ಆಫ್ 6 ಅನ್ನ R3 ಅಲ್ಲಿ ನೋಡಬಹುದು. ಹೌದಾ? ನಿಮಗೆ ಇದು ಕನ್ಫ್ಯೂಸ್ ಆಗ್ತಿದ್ರೆ ಐ ವಿಲ್ ಟೇಕ್ a different address location again. Here we will take 50, 54, 58. ಪ್ರತಿಯೊಂದು ನಂಬರ್ಗೆ 4 ಬೈಟು. 62, 64, ಸಾರಿ 54, 50, 62, 66, 70, 74 ಈ ರೀತಿ +4 ಮಾಡ್ತಾ ಹೋಗೋಣ. ಈಗ
ಇಲ್ಲೇನಾಗುತ್ತೆ ಎಲ್ ಡಿ ಆರ್ ಆರ್ ನಾಟ್ ಕಾಮ ಲುಕಪ್ ದ ಸ್ಟಾರ್ಟಿಂಗ್ ಅಡ್ರೆಸ್ 50. ಸೊ ಆರ್ ನಾಟ್ ಅಲ್ಲಿ ಏನು ಬಂದು ಕೂತ್ಕೊಳ್ಳುತ್ತೆ, ಆರ್ ನಾಟ್ ವಿಲ್ ಬಿ 50. ನೆಕ್ಸ್ಟ್ ಎಲ್ ಡಿ ಆರ್ ಆರ್ 1 ಕಾಮ 6, ನಮಗೆ 6 ಬೇಡ, ಈಗ ಲೆಟಸ್ ಟೇಕ್ ನಮಗೆ 4 ಸ್ಕ್ವೇರ್ ಬೇಕು, ಹೌದಾ, 4 ಸ್ಕ್ವೇರ್ ಬೇಕು. ಸೊ ಆರ್ ಒನ್ ಅಲ್ಲಿ ಏನಿದೆ ಈಗ, ಆರ್ ಒನ್ ಈಸ್ ಹ್ಯಾವಿಂಗ್ 4. ನಾವು ಆರ್ ಒನ್ ವಿಲ್ ಲೆಫ್ಟ್ ಶಿಫ್ಟ್ ಬೈ 2 ಟೈಮ್ಸ್, ಅಂದ್ರೆ ಏನಾಗುತ್ತೆ, ಆರ್ ಒನ್ ವಿಲ್ ಬಿ ಮಲ್ಟಿಪ್ಲೈಡ್ ಬೈ 4. ಲೆಫ್ಟ್ ಶಿಫ್ಟ್ ಮಾಡಿದಾಗ ಆರ್ ಒನ್ ಇಂಟು 4 ಆಗುತ್ತೆ. ಸೊ 4 ಆರ್ ಒನ್ ಒಳಗೆ ಏನೈತಿ, 4 ಇಂಟು 4 ಇಸ್ 16. ಅದನ್ನ ರಿಸಲ್ಟ್ ಅನ್ನು ಮತ್ತೆ ಎಲ್ಲಿ ಸ್ಟೋರ್ ಮಾಡ್ತೀವಿ, ಆರ್ ಒನ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ಅಗೇನ್ ಆರ್ ಒನ್ ವಿಲ್ ಬಿ ನ್ಯೂ ವ್ಯಾಲ್ಯೂ ಆಫ್ ಆರ್ ಒನ್ ಇಸ್ 16. ನಾವು ಆರ್ ನಾಟ್ ಅಂಡ್ ಆರ್ ಒನ್ ಆಡ್ ಮಾಡಬೇಕು. ಆರ್ ನಾಟ್ ಅಲ್ಲಿ 50 ಇದೆ, ಸ್ಟಾರ್ಟಿಂಗ್ ಅಡ್ರೆಸ್ ಆಫ್ ಲುಕಪ್ ಟೇಬಲ್. 50 ಪ್ಲಸ್ 16 ಏನಾಯ್ತು, 66 ಆಯ್ತು. 66 ಎಲ್ಲಿ ಸ್ಟೋರ್ ಆಗುತ್ತೆ, 50 ಪ್ಲಸ್ 16 ಸ್ಟೋರ್ಡ್ ಇನ್ ಆರ್ ನಾಟ್. ಸೊ ಆರ್ ನಾಟ್ ವಿಲ್ ಬಿ 66. 66 ಲೊಕೇಶನ್ ಅಲ್ಲಿ ಯಾವ ವ್ಯಾಲ್ಯೂ ಸ್ಟೋರ್ ಆಗಿದೆ ನೋಡ್ಕೊಡ್ರಿ, 16 ಸ್ಟೋರ್ ಆಗಿದೆ. 16 ಅಂದ್ರೆ ಯಾವ್ದ್ರದ್ದು ಸ್ಕ್ವೇರು, 4 ಸ್ಕ್ವೇರು. ನಮ್ಗೆ ಏನ್ ನಂಬರ್ ತಗೊಂಡಿದ್ವಿ, 4 ತಗೊಂಡಿದ್ವಿ. ಅಂದ್ರೆ ಇಲ್ಲಿ ಏನ್ ನೋಡತ್ತೆ, ಎಲ್ ಡಿ ಆರ್ ಆರ್ 3 ಕಾಮ ಬ್ರಾಕೆಟ್ ಆಫ್ ಆರ್ ನಾಟ್, ಅಂದ್ರೆ ಆರ್ ನಾಟ್ ಅಲ್ಲಿ 66 ಅನ್ನೋದು ವ್ಯಾಲ್ಯೂ ಇದೆ. ಆ ಅಡ್ರೆಸ್ ಅಲ್ಲಿ ಸ್ಟೋರ್ ಆಗಿರೋ ವ್ಯಾಲ್ಯೂ ಎಲ್ಲಿ ಬರುತ್ತೆ, ಆರ್ 3ಗೆ. ಆ ಅಡ್ರೆಸ್ ಅಲ್ಲಿ ಏನ್ ಸ್ಟೋರ್ ಆಗಿದೆ, 16. ಸೊ ನಮಗೆ ಸ್ಕ್ವೇರ್ ಆಫ್ 4 ಆರ್ 3 ಅಲ್ಲಿ ಸಿಗುತ್ತೆ. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೌ ಲೆಟ್ ಮೀ ಟ್ರೈ ಟು ಎಕ್ಸಿಕ್ಯೂಟ್ ದಿಸ್ ಪ್ರೋಗ್ರಾಮ್ and show you. I have already typed this program here. Let me run this, build it and run it. Okay, we'll try to analyze. First LDR R0 comma hash lookup ಅಂದ್ರೆ lookup ದು ಅಡ್ರೆಸ್ ಎಲ್ಲಿ ಬಂದು ಕೂತ್ಕೊಳ್ಳುತ್ತೆ ನೋಡಿ, R0 ಗೆ. ಸೊ R0 ಗೆ ಏನ್ ಬಂತು, 00020, ಅಂದ್ರೆ ಈ ನಂಬರು 20 ಲೊಕೇಶನ್ ಅಲ್ಲಿ ಇದೆ. ನೆಕ್ಸ್ಟ್ 24 ಲೊಕೇಶನ್ ಅಲ್ಲಿ ಈ ನಂಬರ್ ಇರುತ್ತೆ. ಅದನ್ನ ನಾವು ವೆರಿಫೈ ಮಾಡ್ಬೇಕಾದ್ರೆ ಗೋ ಟು ಮೆಮರಿ ವಿಂಡೋ ಟು ಟೈಪ್ 0 ಕ್ರಾಸ್ 0 ಕ್ರಾಸ್ 00000020. ಇಲ್ಲಿ ಸ್ಟೋರ್ ಆಗಿದೆ ನೋಡ್ರಿ, 20 ಅಲ್ಲಿ ಏನ್ ಸ್ಟೋರ್ ಆಗಿದೆ, 0000. ನೆಕ್ಸ್ಟ್ ದಿಸ್ ಈಸ್ 20, 21, 22, 23. 24 ಅಲ್ಲಿ ಏನ್ ಸ್ಟೋರ್ ಆಗಿದೆ, 1 ಸ್ಟೋರ್ ಆಗಿದೆ. ಈ 1 ಇಲ್ಲಿ ಸ್ಟೋರ್ ಆಗಿದೆ. 24, 25, 26, 27. 28 ಅಲ್ಲಿ ಏನ್ ಸ್ಟೋರ್ ಆಗಿದೆ, 4. ಹೌದಾ, ಅಂದ್ರೆ ಇಲ್ಲಿ ಲುಕಪ್ ಟೇಬಲ್ದು ಸ್ಟಾರ್ಟಿಂಗ್ ಎಲಿಮೆಂಟ್ ಅಡ್ರೆಸ್ ಆರ್ ನಾಟಿಗೆ ಬಂತು 20. ನೆಕ್ಸ್ಟ್ ಈಗ ನಮಗೆ 6 ಸ್ಕ್ವೇರ್ ಬೇಕಾಗಿದೆ. R1 ಗೆ 6 ಲೋಡ್ ಮಾಡ್ಕೋತೀನಿ. ನೆಕ್ಸ್ಟ್ R1 ಅಲ್ಲಿ ಏನಿದೆ, ಈಗ 6 ಇದೆ. ಇದನ್ನ LSL 2 ಟೈಮ್ಸ್ ಮಾಡಿದಾಗ R1 ಇಂಟು 4 ಆಗುತ್ತೆ, 24 ಇನ್ ಹೆಕ್ಸಾಡೆಸಿಮಲ್ ಏನಾಗಬೇಕು, 24 ಇನ್ ಹೆಕ್ಸಾಡೆಸಿಮಲ್ ಇಸ್ 19 ನೋಡಿ, ಸಾರಿ 18. ಸೊ ಅಂದ್ರೆ 6 ಇಂಟು 4 ಇಸ್ 24 ಇನ್ ಹೆಕ್ಸಾಡೆಸಿಮಲ್ ಇಸ್ 18 ಇಲ್ಲಿ ಬಂತು. ನೆಕ್ಸ್ಟ್ ಈಗ ಈ R1 ಅನ್ನ R0 ಜೊತೆ ಆಡ್ ಮಾಡ್ತೀವಿ. R0 ಜೊತೆ ಆಡ್ ಮಾಡಿದಾಗ ನಮಗೆ ಫೈನಲಿ ಏನ್ ಸಿಗುತ್ತೆ, 38 ಬಂತು. 38 ಲೊಕೇಶನ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹಿಯರ್, ದಿಸ್ ಇಸ್ 37. ಓಕೆ, 38 ಅಲ್ಲಿ ಏನ್ ಸ್ಟೋರ್ ಆಗಿದೆ ನೋಡಿ, 24 ಅಂದ್ರೆ ಏನು, 24 ಅಂದ್ರೆ ದಟ್ ಈಸ್ ಹೆಕ್ಸಾಡೆಸಿಮಲ್ 24, ಡೆಸಿಮಲ್ 24, ಡೆಸಿಮಲ್ ಈಕ್ವಲೆಂಟ್ ಆಫ್ 24 ಏನಾಗುತ್ತೆ, 36 ಆಗುತ್ತೆ. ದಿಸ್ ಈಸ್ ಹೆಕ್ಸಾಡೆಸಿಮಲ್ 24 ಹೆಕ್ಸಾಡೆಸಿಮಲ್ ಇಸ್ ಈಕ್ವಲ್ ಟು 36 ಡೆಸಿಮಲ್ ಅಂದ್ರೆ ಸ್ಕ್ವೇರ್ ಆಫ್ 6 ಆಗುತ್ತೆ ಅದು. ಈಗ R0 ಸ್ಕ್ವೇರು, ಸಾರಿ 6 ಸ್ಕ್ವೇರ್ ಎಲ್ಲಿದೆ, 38 ಲೊಕೇಶನ್ ಅಲ್ಲಿ ಇದೆ. 6 ಸ್ಕ್ವೇರು ಯಾವ ಲೊಕೇಶನ್ ಅಲ್ಲಿ ಇದೆ, 38 ಲೊಕೇಶನ್ ಅಲ್ಲಿ ಇದೆ. ಹಾಗಾದ್ರೆ ಆ 38 ಲೊಕೇಶನ್ ಅಲ್ಲಿರೋ ವ್ಯಾಲ್ಯೂ R3 ಗೆ ಲೋಡ್ ಆಗುತ್ತೆ ನೋಡಿ. R3 ಇಲ್ಲಿ ಏನ್ ಬಂತು, 24 ಬಂತು. 24 ಅಂದ್ರೆ ಏನು, 24 ಮೀನ್ಸ್ ಇನ್ ಹೆಕ್ಸಾಡೆಸಿಮಲ್ 24, ಇನ್ ಡೆಸಿಮಲ್ ಇಟ್ ಇಸ್ 36. ಹೌದಾ, ಸೊ ಹೆಕ್ಸಾಡೆಸಿಮಲ್ 24, ಡೆಸಿಮಲ್ ಇಟ್ ಇಸ್ 36. ನೀವು ಕ್ಯಾಲ್ಕುಲೇಟರ್ ಮಾಡಿ ನೋಡಿ. ಹೌದಾ, 36 ಡೆಸಿಮಲ್ ಈಸ್ ಈಕ್ವಲ್ ಟು 26, 24 ಹೆಕ್ಸಾಡೆಸಿಮಲ್. ಅಂದ್ರೆ R3 ಇಲ್ಲಿ ನಮ್ಗೆ ಏನ್ ಸಿಕ್ತು, ಸ್ಕ್ವೇರ್ ಆಫ್ 6 ಸಿಕ್ತು. ದಟ್ ಈಸ್ ಹೌ ವಿ ಸಿ ದಿಸ್ ಪ್ರೋಗ್ರಾಮ್.
ಯಾವುದೇ ನಂಬರ್ ಕೊಟ್ಟರು ಕೂಡ ಲೆಟ್ ಮೀ ಸ್ಟಾಪ್ ದಿಸ್ ಡಿಬಗ್. ಐ ವಿಲ್ ಟ್ರೈ ಟು ಟೇಕ್ ಸ್ಕ್ವೇರ್ ಆಫ್ 5 ಅಥವಾ 4. ಸ್ಕ್ವೇರ್ ಆಫ್ 4 ಏನು ಬರಬೇಕು ನಮಗೆ, ಅಥವಾ ಸ್ಕ್ವೇರ್ ಆಫ್ 3ನೇ ತಗೊಳ್ಳೋಣ. ಸ್ಕ್ವೇರ್ ಆಫ್ 3 9 ಬರಬೇಕು. R3 ಅಲ್ಲಿ 9 ಬರುತ್ತೆ ನೋಡೋಣ. ಲೆಟ್ ಮಿ ರನ್ ದಿಸ್. ಓಕೆ, ನೋಡಿ R3 ಹ್ಯಾಸ್ 9. ನಾವು ಏನು ನಂಬರ್ ಕೊಟ್ಟಿರ್ತೀವಿ ಅದು ಸ್ಕ್ವೇರ್ ಇಲ್ಲಿ R ಅದಷ್ಟರಲ್ಲಿ ಬರುತ್ತೆ. ದಿಸ್ ಇಸ್ ಹೌ ಇಟ್ ಹ್ಯಾಪನ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ, please do subscribe and press on bell icon for more updates. Thank you.